ಹಾಯ್ ಫುಡೀಸ್, ವೆಲ್ಕಮ್ ಟು ಅರುಣಾ ಸವಿರುಚಿ. ಇವತ್ತು ನಾನು ಹಣ್ಣುಗಳಿಂದ ಕಸ್ಟರ್ಡ್ ಫ್ರೂಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಬೇಗನೂ ಆಗುತ್ತೆ. ನಾನಿಲ್ಲಿ 2 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ, ಹಾಗೆ ಒಂದು ಆ್ಯಪಲ್, 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ, 1/2 ಲೀಟರ್ ಹಾಲು ಮತ್ತು ಕಸ್ಟರ್ಡ್ ಪೌಡರ್. ನೀವು ಬೇಕಿದ್ರೆ ಇನ್ನೂ ಬೇಕಾದರೆ ಹಣ್ಣುಗಳನ್ನ ಆ್ಯಡ್ ಮಾಡ್ಕೋಬೋದು. ಇದ್ರೆ ಇನ್ನು ದಾಳಿಂಬೆ, ಸಪೋಟ ಮತ್ತು ದ್ರಾಕ್ಷಿ ಇಷ್ಟನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಈಗ ಜಸ್ಟ್ 3 ಥರ ಹಣ್ಣಿಂದ ಮಾತ್ರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರು ಆ್ಯಡ್ ಮಾಡ್ದಿರ ಹಾಗೆ ಗಟ್ಟಿಯಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಹಾಲು ಕಾಯಕ್ಕಿಟ್ಮೇಲೆ ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಸಣ್ಣದಾಗಿ. ನೋಡಿ, ನಾನಿಲ್ಲಿ ಹಣ್ಣುಗಳನ್ನೆಲ್ಲ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಸ್ಟರ್ಡ್ ಪೌಡರ್ನ 2 ಟೇಬಲ್ ಸ್ಪೂನ್ ಅಷ್ಟು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ಈಗ ನಾವು ಆ ಹಾಲಿಂದ 1-2 ಸ್ಪೂನ್ ಅಷ್ಟು ತಗೊಂಡು ನಾನು ಕಸ್ಟರ್ಡ್ ಪೌಡರ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಿಸಿ ಹಾಲು ಬೇಕಾದರೂ ಹಾಕಿ ನೀವು ಈ ಥರ ಮಾಡ್ಕೋಬೋದು, ಅಥವಾ ತಣ್ಣೀರು ಮಿಕ್ಸ್ ಮಾಡಿ ಕೂಡ ನೀವು ಈ ಥರ ಗಂಟಿಲ್ದಿರೋ ಹಾಗೆ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿದ್ರೆ ಮತ್ತು ಹಾಲಲ್ಲಿ ಹಾಕಿದಾಗ ನಾವು ಅದು ಮತ್ತು ಗಂಟಾಗ್ಬಿಡುತ್ತೆ. ನೋಡಿ, ಈ ರೀತಿ ನಾನು ಕ್ಲೀನಾಗೆ ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಕುದೀತಾ ಇರೋ ಹಾಲಿಗೆ ನಾನು ಹೀಗೆ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟ್ ಸೌಟಿಂದ ಅಥವಾ ಸ್ಪೂನಿಂದ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆನೆ ಆಗಲಿ ಅಥವಾ ಇದರದ್ದು ಗಂಟಾಗಲಿ ಯಾವುದೇ ರೀತಿ ಇರಬಾರ್ದು. ಇದನ್ನು ಕೆನೆ ಇಲ್ಲದೆ ಇರೋ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆನೆಗಿನೆ ಇತ್ತು ಅಂದರೆ ಈ ರೀತಿ ಸ್ಪೂನ್ ಸಹಾಯದಿಂದ ನೀವು ಅದನ್ನು ತಕ್ಕೋಬೋದು. ಈ ರೀತಿ ಒಂದು 5 ನಿಮಿಷ ಇದನ್ನು ಒಂಚೂರು ಚೆನ್ನಾಗಿ ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಇದು, ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ ತಕ್ಷಣ ಮತ್ತೆ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿದ್ಮೇಲೆ ಆ ಸಕ್ಕರೆ ಎಲ್ಲ ಒಂಚೂರು ಮೆಲ್ಟ್ ಆಗೋವರೆಗೂ ಸ್ವಲ್ಪ ಬಿಡೋಣ. ಹಾಗೆಯೇ ಸಕ್ಕರೆ ಎಲ್ಲ ಕ್ಲೀನಾಗಿ ಮೆಲ್ಟ್ ಆಗಿದ್ಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಆಗಿದೆ. ನಾನೀಗ ಫ್ಲೇಮ್ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನೋಡಿ, ಈ ಥಿಕ್ನೆಸ್ ಬಂದಿದೆ. ಈಗ ಇದಕ್ಕೆ ನಾನು ಅದನ್ನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಥಿಕ್ನೆಸ್ ಬಂದಿದೆ. ಈಗ ಇದಕ್ಕೆ ನಾವು ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಫ್ರೂಟ್ಸ್ ಎಲ್ಲ ನಾನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಪೊಮೊಗ್ರಾನೇಟು ಮತ್ತು ಚಿಕ್ಕು, ಗ್ರೇಪ್ಸ್ ಇವೆಲ್ಲ ಹಾಕಿದ್ರೆ ಇನ್ನೂ ಕಲರ್ಫುಲ್ ಆಗಿ ಕಾಣುತ್ತೆ. 3 ಹಣ್ಣಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಹೊರಗಡೆಯಿಂದ ಬಿಸಿಲಲ್ಲಿ ಬಂದವ್ರಿಗೆ ಇದನ್ನು ಹಾಕಿಕೊಟ್ರೆ ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಟ್ರೆ ನೀವು ಎಷ್ಟು ಖುಷಿಯಾಗಿ ತಿಂತಾರೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಕಸ್ಟರ್ಡ್ ಫ್ರೂಟು ರೆಡಿಯಾಗಿದೆ. ಕಸ್ಟರ್ಡ್ ಸಲಾಡ್ ಅಂತಲೂ ಹೇಳ್ಬೋದು. ಇದನ್ನು ನಾವು ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಅದರಲ್ಲೂ ಎಸ್ಪೆಷಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವು ಮಕ್ಕಳು ಹಣ್ಣುಗಳು ತಿನ್ನೋದೇ ಇಲ್ಲ, ಆ ಹಣ್ಣು ಬೇಡ ಈ ಹಣ್ಣು ಬೇಡ ಅಂತ ಇರ್ತಾರೆ. ಅಂಥವ್ರಿಗೆ ಈ ಥರ ಮಿಕ್ಸ್ ಮಾಡಿ ಈ ರೀತಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಟ್ರೈ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.